ಹಾಯ್ ಫ್ರೆಂಡ್ಸ್, ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನೇಲಿ ನಾವು ಈ ಥರ ತಯಾರಿನ ಮಾಡ್ಕೊತೀವಿ. ಏನೇನು ಅಂತ ಹೇಳೋದಾದರೆ, ಪೂಜಾ ಸಾಮಗ್ರಿಗಳು ಅಂದರೆ ಮಾಮೂಲಿ ಅರಿಶಿನ, ಕುಂಕುಮ, ಕರ್ಪೂರ, ಉದ್ಬತ್ತಿ, ದೀಪದ ಎಣ್ಣೆ, ತುಪ್ಪದ ಬತ್ತಿ, ಧೂಪು, ಆಮೇಲೆ ಹೂವುಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ವರಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಂದರೆ ಸ್ಮೆಲ್ ಇರುತ್ತಲ್ಲ, ತುಂಬ ಇಷ್ಟ. ನೆಕ್ಸ್ಟು ತುಳಸಿ ಹಾರ, ಮತ್ತು ಇನ್ನೊಂದೇನಪ್ಪ ಅಂದರೆ ಕೆಂಪು ಕಣಿಗಲ ಹೂವು. ಅದು ದೇವರಿಗೆ ತುಂಬ ಶ್ರೇಷ್ಠವಾದ ಹೂವು. ತಾವರೆ ಹೂವು ಮತ್ತು ಸೇವಂತಿಗೆ, ಗುಲಾಬಿ. ಅಭಿಷೇಕಕ್ಕೆ ಬೇಕಾಗಿರೋ ವಸ್ತುಗಳು. ಅಭಿಷೇಕ ದೇವ್ರಿಗೆ ಯಾಕೆ ಮಾಡಬೇಕು ಅಂತ ಅಂದರೆ, ಅಭಿಷೇಕ ಮಾಡೋದ್ರಿಂದ ದೇವರಿಗೆ ಶಕ್ತಿ ಇರುತ್ತೆ ಅನ್ನೋಕ್ಕೋಸ್ಕರ ಅಭಿಷೇಕ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವ ವಸ್ತುಗಳು ಅಂತ ಹೇಳೋದಾದರೆ, ಮೊಸರು, ಹಾಲು, ಜೇನುತುಪ್ಪ, ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ಕರೆ, ಎಳನೀರು, ಗರಿಕೆ ಹುಲ್ಲು, ಮತ್ತು ಅರಿಶಿಣದ ನೀರು, ಮತ್ತು ಕುಂಕುಮದ ನೀರು, ಮತ್ತು ಗಂಧಲ ಅಂತೂ ತುಂಬ ಇಂಪಾರ್ಟೆಂಟು. ನಂತರ ಏನು ಮಾಡಬೇಕಪ್ಪ ಅಂದರೆ, ಬಾಳೆಹಣ್ಣು ಅಭಿಷೇಕಕ್ಕಿಟ್ಟು ದೇವರಿಗೆ ಪೂಜೆ ಮಾಡಿ, ಆಮೇಲೆ ಅಭಿಷೇಕ ಎಲ್ಲ ಆದಮೇಲೆ ಹೊಸ ನೀರಿನಲ್ಲಿ ದೇವರ ವಿಗ್ರಹ ತೊಳಿಬೇಕು. ಮತ್ತು ಹಣ್ಣುಗಳು ಮಾಮೂಲಿ ಎಲ್ಲರೂ ಹಣ್ಣಿಟ್ಟೇ ಇರ್ತಾರೆ. ಅದಕ್ಕೆ ದಾಳಿಂಬೆ, ಸೇಬು, ಮೂಸಂಬಿ, ದ್ರಾಕ್ಷಿ, ಬಾಳೆಹಣ್ಣು, ಅನಾನಸ್ಸು, ಸೀಬೆಕಾಯಿ ಅಂದರೆ ಸೀಬೆಹಣ್ಣು. ಆಮೇಲೆ ನಂತರ ಕಳಸ ಇಡ್ತೀವಲ್ವ, ಕಳಸದೊಳಗಡೆ ಏನೇನು ಹಾಕಬೇಕು ಅಂದರೆ, ಕವಡೆ 6 ಕವಡೆ ಹಾಕಬೇಕು, ಗೋಮತಿ ಚಕ್ರ 6 ಹಾಕಬೇಕು, ಲವಂಗ 6, ಖರ್ಜೂರ 1 ಹಾಕಬೇಕು, ತಾವರೆವಿನ ಬೀಜ ಅದು 6 ಹಾಕಬೇಕು, ಲಾವಂಚ ಬೇರು ಅಂತ ಗಂಜಿಗೆ ಕೊಡ್ತಾರೆ, ಅದು ತುಂಬ ಒಳ್ಳೆಯದು. ಬೆಳ್ಳಿ ನಾಣ್ಯ 1 ಹಾಕಬೇಕು. ತುಂಬ ದೇವ್ರಿಗೆ ಕಳಸದೊಳಗೆ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹಾಕ್ತಾರೆ. ನಂತರ ವರಮಹಾಲಕ್ಷ್ಮಿ ಅಲಂಕಾರಕ್ಕೆ ಬೇಕಾಗಿರುವ ವಸ್ತುಗಳು ತುಂಬ ಶ್ರೇಷ್ಠ ಅಂತ ಹೇಳೋದಾದರೆ, ಹಸಿರು ಬಳೆ ಮತ್ತು ಬಾರ್ಡ್ರು ಸೀರೆಯಲ್ಲಿ ಯಾವುದಪ್ಪ ಅಂದರೆ, ಹಸಿರು ಸೀರೆ, ರೆಡ್ ಕಲರ್ ಇರೋವಂಥ ಸೀರೆ, ಪಿಂಕ್ ಕಲರು, ಯೆಲ್ಲೋ ಕಲ್ಲರು, ಆ ಥರ ಸೀರೆಗಳನ್ನೆಲ್ಲ, ಅದು ಬಾರ್ಡ್ರು ಇದ್ದರೆ ತುಂಬ ಒಳ್ಳೆಯದು. ಸೀರೆ ಅಂದರೆ ಸೀರೆನೂ ಉಡಿಸ್ಬೇಕಾದ್ರೂ ನೀಟಾಗಿ ದೇವರು ಕುಂತ್ಕೊಳ್ಳುತ್ತೆ, ತುಂಬಾ ಒಳ್ಳೆಯದು. ಮತ್ತು ಗೆಜ್ಜೆ ವಸ್ತ್ರ ಅಂತೂ ದೇವ್ರಿಗೆ ಹಾಕಲೇಬೇಕು ಗೆಜ್ಜೆ ವಸ್ತ್ರನ. ತಾಳಿ ಅಥವಾ ಅರಿಶಿನ ಕೊಂಬು, ಜಡೆ, ಮತ್ತು ಸೀರೆ ಉಡ್ಸೋಕ್ಕೆ ಒಂದು ಕೋಲ್ ಬೇಕೇ ಬೇಕು. ಹಿತ್ತಾಳೆ ಬಿನ್ಗೆ ತುಂಬ ಶ್ರೇಷ್ಠ. ಅದು ಹಿತ್ತಾಳೆ ಬಿನ್ಗೆಯಲ್ಲಿ ಮಾಡೋದು ತುಂಬ ಶ್ರೇಷ್ಠ ಇರುತ್ತೆ. ಮತ್ತು ಮುದುಕದ ಎಲೆ, ಮಾವಿನೆಲೆ ಕಳ್ಸೋಕ್ಕೆ ಮಾವಿನೆಲೆ ಇಲ್ಲ ಅಂದರೆ ವಿಳೆದೆಲೆ ಆದರೂ ಇಡ್ಬೋದು. ಮಾಮೂಲಿ ಬೆಳ್ಳಿ ಮುಖವಾಡ, ದೇವರಿಗೆ ಸರ, ಡಾಬು, ಮತ್ತು ಸೀರೆ ಉಡ್ಸೋಕ್ಕೆ ಇಂಪಾರ್ಟೆಂಟ್. ಆಮೇಲೆ ಗುಂಡು ಪಿನ್ಗಳು ಇದ್ದರೆ ಒಳ್ಳೆಯದು. ಪಿನ್ಗಿಂತ ಗುಂಡು ಪಿನ್ ತುಂಬ ಒಳ್ಳೆಯದು ಉಡಿಸ್ಬೇಕಾದ್ರೆ. ಬಿಳಿ ಪಂಚೆ, ಬಾಳೆಕಂದು 2, ಪೀಠ ಆಯಿತು. ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಬಿಡಬೇಕು. ಅದ್ರ ಮೇಲೆ ಪೀಠ ಇಟ್ಟು ದೇವ್ರನ್ನ ಕೂರಿಸಿ ಅಲಂಕಾರ ಮಾಡಬೇಕು. ನಂತರ ಮನೆಯಲ್ಲೇ ತಯಾರಿಸಿದ ತಿಂಡಿಗಳು, ಒಬ್ಬಟ್ಟು, ರವೆ ಉಂಡೆ, ಕರ್ಜಿಕಾಯಿ. ಮತ್ತೊಂದೇನಪ್ಪ ಅಂದರೆ, ದೇವರಿಗೆ ತುಂಬ ಇಷ್ಟ ಅಂತ ಹೇಳೋದಾದ್ರೆ ಸಜ್ಜಿಗೆ. ಅದು ತುಪ್ಪದಿಂದ ಮಾಡಿರ್ತಾರಲ್ಲ, ತುಪ್ಪದಿಂದ ಮಾಡಿರೋದು ತುಂಬ ಶ್ರೇಷ್ಠವಾಗಿರುತ್ತೆ. ಸಜ್ಜಿಗೆ ತುಂಬ ಇಷ್ಟ. ಈ ಥರ ನಮ್ಮನೇಲಿ ನಾವು ದೇವ್ರಿಗೆ ಏನೇನು ಬೇಕೋ ಅಲಂಕಾರಿಕ ವಸ್ತುಗಳು ಆಗಿರ್ಬೋದು, ಈ ಥರ ನಮ್ಮನೇಲಿ ಮಾಡ್ತೀವಿ.